ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ರೆಸಿಪಿ ಟೊಮೊಟೊ ಮತ್ತು ಹೆಸರುಬೇಳೆ ಹಾಕ್ಬಿಟ್ಟು ಯಾವ ಥರ ರೆಸಿಪಿ ಮಾಡಬೇಕು ಹೊಸ ಥರ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಒಂದೇ ಥರ ತಿಂದು ಬೇಜಾರಾಯಿತು ಅಂದಾಗ ಈ ಥರ ಮಾಡ್ಕೊತೀನಿ. ನನಗೂ ಬೇಜಾರಾಯಿತು, ಏನು ಮಾಡೋದು ಅಂತ ಕುಂತು ಯೋಚನೆ ಮಾಡಿದಾಗ ಈ ಥರ ಮಾಡ್ಬೋದಲ್ವಾ ಅನ್ನೋ ಇದು ಬಂದಿತ್ತು. ಒಂದು ಸಲ ನಾನು ಮಾಡ್ಕೊಂಡು ತಿಂದಿದ್ದು, ಅದರಿಂದ ನಿಮಗೂ ತೋರಿಸ್ತಾ ಇದ್ದೀನಿ. ನೋಡಿ, ಕುಕ್ಕರ್ ಇಕ್ಕಿನಿ. ಈಗ ಗ್ಯಾಸ್ ಮೇಲೆ ಕುಕ್ಕರ್ ಇಕ್ಬಿಟ್ಟು ಎಣ್ಣೆ ಹಾಕೋಣ. ನೋಡಿ, ಈಗ ಎಣ್ಣೆ ಒಂದು 3 ಅಥವಾ 4 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಈಗ ಎಣ್ಣೆ ಕಾಯಿಲಿ ತುಂಬ ಚೆನ್ನಾಗಿರುತ್ತೆ, ಅಷ್ಟೇ ಒಳ್ಳೆಯದು ಹೆಲ್ದಿಗಳು. ಹೆಸರುಬೇಳೆ ತುಂಬ ಕೋಲ್ಡ್ ಇರುತ್ತೆ ಮೈಗೆ. ಮಕ್ಳಿಗೆ ಲಂಚ್ ಬಾಕ್ಸಿಗೆ ನೀವು ಕೆಲಸಕ್ಕೆ ಹೋಗ್ತೀರಾ ಅಂದರೆ ಮಾಡ್ಕೊತೀನಿ, ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡಿ, ಈಗ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಹಾಕಿದ್ಮೇಲೆ ಸ್ವಲ್ಪ ಕರಿಬೇವು ಹಾಕಿದ್ಮೇಲೆ ಸ್ವಲ್ಪ ಕ್ಯಾಮ್ರಾ ಇಟ್ಕೊಂಡು ಕರಿಬೇವು ಹಾಕಿದ್ಮೇಲೆ ಈ ಥರ ಬೆಳ್ಳುಳ್ಳಿ ಹಾಕೋಣ. ತುಂಬ ಟೇಸ್ಟ್ ಬರುತ್ತೆ, ಎಷ್ಟೇ ಚೆನ್ನಾಗಿ ಇರುತ್ತೆ, ಬೇಗನೂ ಆಗುತ್ತೆ. ನೀವು ಒಂದ್ಸಲ ಮಾಡ್ಕೊತೀನಿ. ಬೆಳ್ಳುಳ್ಳಿ ಹಾಕಿದ್ದೀನಿ, ಈ ಥರ ಒಂದು ಬೆಳ್ಳುಳ್ಳಿ. ಯಾವುದಾದ್ರು ಹೊಸ ಥರ ಮಾಡ್ತಾಯಿದ್ರೆ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಒಂದೇ ಥರ ಮಾಡ್ಕೊಂಡು ತಿಂತಾಯಿದ್ರೆ ಬೇಜಾರಾಗುತ್ತೆ. ನಾನು ಟೊಮೊಟೊ ತಂದಿದ್ದೀನಿ, ಟೊಮೊಟೊ ತಂದಿದ್ದೀನಿ. ಇನ್ನೂ ಜಾಸ್ತಿ ಬೇಕು, ನೀವು ಜಾಸ್ತಿ ತಗೊಳ್ಳಿ. ನೋಡಿ, ಈಗ ಬೆಳ್ಳುಳ್ಳಿ ಫ್ರೈ ಆಗ್ತಾಯಿದೆ. ಇದು ಒಂದೇ ಥರ ತಿಂದಾಗ ಬೇಜಾರು ಅನಿಸ್ಬಿಡುತ್ತೆ, ಏನು ತಿಂತಾರೆ ಏನು ಮಾಡ್ತಾರೆ ಅಂತ. ಆ ಥರ ಈ ಥರ ಏನಾರ ಬೇರೆ ಥರ ಮಾಡ್ಕೊಂಡು ತಿಂದರೆ ಟೇಸ್ಟ್ ಯಾವುದಾದ್ರು ಗೊತ್ತಾಗುತ್ತೆ. ಅದು ಈಗ ಬೆಳ್ಳುಳ್ಳಿ ಒಂದೆರಡು ಇದಾಗಿದೆ. ಈಗ ಎರಡು ಈರುಳ್ಳಿ ಕಟ್ ಮಾಡಿದ್ದೀನಿ ನಾನು. ಈರುಳ್ಳಿ ಹಾಕ್ತೀನಿ. ನೀವು ಬೇಕು ಅಂದರೆ ಇದು ಯಾವ ಥರ ಹಚ್ಚಿಲ್ ಬೇಕಾದ್ರೂ ಮಾಡ್ಕೋಬೋದು. ರೈಸು ತುಂಬ ಚೆನ್ನಾಗಿರುತ್ತೆ, ಬೇಗನೆ ಆಗುತ್ತೆ. ಬೆಳಗ್ಗೆ ಕುಕ್ಕರಲ್ಲೇ ಮಾಡಿಬಿಟ್ರೆ ಬೇಗನೆ ಆಗುತ್ತೆ. ಹೆಸರುಬೇಳೆ ಅಂದರೆ ಮೈ ಕೋಲ್ಡ್ ಇರುತ್ತೆ, ತಂಪು ಒಳ್ಳೆಯದು. ನೋಡಿ, ಈರುಳ್ಳಿ ಹಾಕಿದ್ದೀನಿ. ಇದೊಂದು 2 ನಿಮಿಷ ಫ್ರೈ ಆಗಲಿ ಈರುಳ್ಳಿ. ನೋಡಿ, ಈಗ ಈರುಳ್ಳಿ ಫ್ರೈ ಆಗಿದೆ. ಇವಾಗ ನಾವು ಟೊಮೆಟೊ ಹೆಚ್ಚಿಟ್ಕೊಂಡಿವಿ, ಇದು ಹಾಕೋಣ. ಇದೊಂದು 2 ನಿಮಿಷ ಟೊಮೆಟೊ ಫ್ರೈ ಆಗಲಿ. ನೋಡಿ, ಈಗ ಇದು ಟೊಮೊಟೊ ಚೆನ್ನಾಗಿ ಫ್ರೈ ಆಗಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊತಾ ಇದೆ. ಇದು ಹೆಸರುಬೇಳೆ, ಇದು ಮನೇಲಿ ಮಾಡಿರೋ ಹೆಸರುಬೇಳೆ, ಅದರಿಂದ ಈ ಥರ ಇದೆ. ಇದನ್ನು ನಾನು 3-4 ಸಲ ವಾಶ್ ಮಾಡಿರ್ತೀನಿ. ಈಗ ಇದು ಟೊಮೊಟೊ ಎಲ್ಲ ಫ್ರೈ ಆಗಿದೆಯಲ್ಲ, ಇದಕ್ಕೀಗ ಇದು ಹೆಸರುಬೇಳೆ ತೊಳೆದಿಟ್ಟಿರೋದು ಹಾಕೋಣ ನಾವು. ನೋಡಿ, ಈ ಥರ ನೋಡಿ, ಇದು ಚೆನ್ನಾಗಿ ಹೆಸರುಬೇಳೆ ಹಾಕಿನಿ. ಒಂದು 2 ನಿಮಿಷ ಇದು ಫ್ರೈ ಆಗಲಿ. ನಾವು ಬೇರೆ ಥರ ಮಾಡಿ ಟ್ರೈ ಮಾಡಿದರೆ ಚೆನ್ನಾಗಿ ನಮಗೂ ಇದಾಗುತ್ತೆ, ಮಾಡ್ಬೋದಲ್ಲ ಅನ್ನೋ ಇದು ಬರುತ್ತೆ. ಅದರಿಂದ ನಾನು ಮಾಡಿದ್ದೀನಿ. ಈಗ ಹೆಸರುಬೇಳೆ ಹಾಕಿ ಇಟ್ಟಿದ್ದೀನಿ, ಒಂದು 2 ನಿಮಿಷ ಇದು ಫ್ರೈ ಆಗಲಿ. ಈಗ ಅಕ್ಕಿ ವಾಶ್ ಮಾಡಿಬಿಟ್ಟು ಹಾಕೋಣ. ನೋಡಿ, ನಾವೀಗ ಅಕ್ಕಿ ವಾಶ್ ಮಾಡಿ ಹಾಕಿದ್ದೀನಿ, 2 ಲೋಟ ಅಕ್ಕಿ. ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕಿರಿ, ಸ್ವಲ್ಪ ಅಂದರೆ ಸ್ವಲ್ಪ ಹಾಕಿ. ನೋಡಿ, ಈ ಥರ ನಾನು ಕೈಲಿ ಕ್ಯಾಮ್ರಾ ಇಟ್ಕೊಂಡು ಕೈಲಿ ವಿಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ಸ್ವಲ್ಪ ಹಿಂಗೆ ಬಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ, ಈಗ ಇದು ಮಿಕ್ಸ್ ಮಾಡೋಣ. ಇದು ಮಿಕ್ಸ್ ಮಾಡಿದ್ಮೇಲೆ ಈಗ ಖಾರದ ಪುಡಿ ಹಾಕೋಣ. ನೋಡಿ, ನಾನು 2 ಸ್ಪೂನಷ್ಟು ಖಾರದ ಪುಡಿ, ಸ್ವಲ್ಪ ಅರಿಶಿನ, ಉಪ್ಪು 2 ಸ್ಪೂನ್ ಹಾಕಿದ್ದೀನಿ ನಾನು ಇದಕ್ಕೆ. ಮತ್ತು ಒಂದು ಸ್ಪೂನಷ್ಟು ಗರಂ ಮಸಾಲ. ನಿಮಗೆ ಬೇಕು ಅಂದರೆ ನೀವು ಚಿಕನ್ ಮಸಾಲನೂ ಹಾಕ್ಕೊಳ್ಳಿ, ಬೇಕು ಅಂದರೆ. ಈ ಥರ ಇದೆ. ಒಂದೊಂದು ರೀತಿ ಡಿಫ್ರೆಂಟ್ ಇರುತ್ತೆ ಫ್ರೆಂಡ್ಸ್. ನಾವು ಮಾಡ್ಕೊಳ್ಳೋದ್ರಲ್ಲಿ ಇರ್ತೈತೆ ಅದು. ನಮ್ಗೆ ಯಾವ ಥರ ಬೇಕು, ಏನೇನು ಹಾಕಬೇಕು ಅನ್ನೋದು ನಿಮಗೆ ಬಿಟ್ಟಿರ್ತೈತೆ. ನೀವು ಬೇಕು ಅಂದರೆ ಚಿಕನ್ ಮಸಾಲೆನೂ ಹಾಕ್ಕೊಳ್ಳಿ, ನೀವು ಬೇಕು ಅಂದರೆ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಬೇಡ ಅಂದರೆ ಬಿಡಿ ಹಾಗೆ. ನೋಡಿ, ಇದು ರಸಮ್ ಪೌಡ್ರ್ ಹಾಕ್ತಾಯಿದ್ದೀನಿ ನಾನು, 2 ಸ್ಪೂನಷ್ಟು. ಇದು ಟೇಸ್ಟ್ ಬರೋದೇ ಇದರಿಂದ, ಬೇರೆ ಥರ ಟೇಸ್ಟ್ ಬರುತ್ತೆ. ಇದು ಒಂದೊಂದು ಹಾಕಿರೋ ಒಂದೊಂದು ರೀತಿ ಟೇಸ್ಟ್ ಬರುತ್ತೆ, ಅದರಿಂದ ರಸಮ್ ಪೌಡ್ರ್ ಹಾಕಿದ್ದೀನಿ. ಇದಕ್ಕೀಗ 2 ಲೋಟ ನೀರು ಹಾಕಿದ್ದೀನಿ. 4 ಲೋಟ ನೀರು ಹಾಕೋಣ ಬನ್ನಿ. ಇಲ್ಲ ನಮಗೆ ಚೆನ್ನಾಗಿ ಉದುರು ಬೇಕು ಅಂದರೆ ಸ್ವಲ್ಪ 3-4 ಲೋಟ ನೀರು ಹಾಕ್ಕೊಳ್ಳಿ ನೀವು. ನಾನು ನೀರು ಹಾಕ್ತೀನಿ ಇದಕ್ಕೆ. ನೋಡಿ, ನಾನು ಈಗ ಇದು ನೀರು ಹಾಕಿದ್ದೀನಿ. ಎಷ್ಟು ನಾನು 2 ಲೋಟ ಅಕ್ಕಿಗೆ 3-3.25 ನೀರು ಹಾಕಿದ್ದೀನಿ. ಇದು ತುಂಬ ಟೇಸ್ಟ್ ಬರುತ್ತೆ, ಅಷ್ಟೇ ಸಖತ್ತಾಗೂ ಇರುತ್ತೆ. ನೀವು ಬೇಕು ಅಂದರೆ ಈಗ ಲಾಸ್ಟಿಗೆ ಗಾರ್ನಿಷ್ಗೆ ಕೊತ್ತಂಬರಿ ಹಾಕ್ಕೊಳ್ಳಿ. ಕೊತ್ತಂಬರಿ ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ.
ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಅದು ನಾವು ಹಾಕಿರೋಂಥ ಮಸಾಲೆ ಎಲ್ಲ ಕಡೆಗೂ ಚೆನ್ನಾಗಿ ಹರಡ್ಕೊಳ್ಳುತ್ತೆ. ಅವಾಗ ಟೇಸ್ಟ್ ಬರುತ್ತೆ ರೈಸು. ನೋಡಿ ಈ ಥರ ನೀವು ಅದೇ ಅಕ್ಕಿ ಹಾಕಬೇಕು ಇದೇ ಅಕ್ಕಿ ಹಾಕಬೇಕು ಅನ್ನೋದೇನಿಲ್ಲ. ನಿಮ್ಮ ಮನೆಗೆ ಯಾವ್ದು ಇರುತ್ತಲ್ಲ ಅದರಲ್ಲೇ ಹಾಕಿ ಮಾಡ್ಕೊಳ್ಳಿ. ಇಲ್ಲಪ್ಪ ಅದೇ ಹಾಕ್ಬೇಕು ಇದೇ ಹಾಕ್ಬೇಕು ಅನ್ನೋದೇನೇನು ಇದೇ ಇಲ್ಲ. ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ. ಇದಕ್ಕೀಗ 2 ವಿಷಲ್ಲು ಅಥವಾ 3 ಬೇಕು ಅಂದರೆ ನೀವು 3 ಹಾಕ್ಕೊಳ್ಳಿ. ಇಲ್ಲ ಬೇಡ ನಮಗೆ ಸ್ವಲ್ಪ ಇದಾಗ ಉದ್ದುದ್ರಾಗೆ ಇರಬೇಕು ಅಂದರೆ 2 ವಿಷಲ್ ಹಾಕ್ಕೊಳ್ಳಿ. ಸಖತ್ತಾಗಿ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ಇದು ಟೊಮೊಟೊ ಮತ್ತು ಹೆಸರುಬೇಳೆ ಬಳಸಿ ಮಾಡೋ ಅಂಥ ರೈಸು. ಸಖತ್ತಾಗಿರಲಿಲ್ಲ. ನಿಮ್ಮ ಮಕ್ಕಳು ಲಂಚ್ ಬಾಕ್ಸಿಗೆ ನೀವು ಆಫೀಸ್ ಕೆಲಸಕ್ಕೆ ಹೋಗ್ತೀರ ಅಂದ್ರೆ ಬಾಕ್ಸಿಗೆ ಹಾಕ್ಕೊಂಡಾದ್ರು ಮಧ್ಯಾಹ್ನ ಟೈಮು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇದ್ರ ಜೊತೆ ಬೇಕಾದ್ರೆ ನೀವು ಮೊಸರು ಮತ್ತಿಲ್ಲ ಚಟ್ನಿ ಬೇಕು ಅಂದ್ರೆ ಚಟ್ನಿ ಮಾಡ್ಕೊಳ್ಳಿ. ಮೊಸರು ರೈತ ಬೇಕು ಅಂದ್ರೆ ಮೊಸರು ರೈತ ಮಾಡ್ಕೊಳ್ಳಿ. ತುಂಬ ಟೇಸ್ಟ್ ಬರುತ್ತೆ. ಒಂದ್ಸಲ ನೀವು ಮಾಡ್ಕೊಂಡು ತಿಂದರೆ ತಾನೇ ಗೊತ್ತಾಗೋದು ಯಾವುದು. ಇದಕ್ಕೆಲ್ಲ ಈಗ ರೆಡಿ ಇದೆ. ಇದನ್ನು ವಿಷಲ್ ಕುಕ್ಕರ್ ಮುಚ್ಚಿಬಿಟ್ಟು 2 ವಿಷಲ್ ಕೂಗಿಸಿ ತೋರಿಸ್ತೀನಿ ಯಾವ ಥರ ಬಂದಿದೆ ಏನು ಅಂತ. ನೋಡಿ ಇಷ್ಟು ಚೆನ್ನಾಗೇ ಇದೆ. ಈಗ 3 ವಿಷಲ್ ಕೂಗಿಸಿದ್ದೀವಿ ನಾವು. ಈ ಥರ ಬಂದಿದೆ ಚೆನ್ನಾಗಿ. ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ತೋರಿಸ್ತೀನಿ ಯಾವ ಥರ ಐತಂತೆ. ಒಳ್ಳೆ ಟೇಸ್ಟು ಬರುತ್ತಿದ್ದು. ಹೆಸರು ಬೇಳೆ ಹಾಕಿರೋದ್ರಿಂದ ಇನ್ನೂ ಟೇಸ್ಟ್ ಬೇರೆ ಥರ ಚೆನ್ನಾಗಿ ಬರುತ್ತಿದ್ದು. ಈ ಥರ ಎಲ್ಲ ಒಂದು ಕಡೆಯಿಂದ ಮಿಕ್ಸ್ ಮಾಡ್ತಾ ಬಂದರೆ ಇದು ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ತಿಂತಾಯಿದ್ರೆ ಒಳ್ಳೆ ಟೇಸ್ಟ್ ಬರ್ತಿದ್ದು. ಇದು ಚಟ್ನಿ ಜೊತೆ ಆಗಲಿ ಅಥವಾ ಮೊಸರು ಜೊತೆ ಆಗಲಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿ ಟೇಸ್ಟ್ ಬರೋದಿದು. ಇದರಲ್ಲಿ ಏನಪ್ಪ ವೆರೈಟಿ ಅಂದರೆ ಇದರಲ್ಲಿ ನಾವು ಹೆಸರು ಬೇಳೆ ಹಾಕಿದ್ದೀವಿ ಮತ್ತು ಇದಕ್ಕೆ ರಸಮ್ ಪೌಡ್ರ್ ಹಾಕಿದ್ದೀವಿ. ಚೆನ್ನಾಗಿ ಟೇಸ್ಟ್ ಬರಲಿ ಅಂತ, ಬೇರೆ ಥರ ಟೇಸ್ಟ್ ಇರಲಿ ಅಂತ. ಈ ಥರ ಇದೆ. ನೀವು ಬೇಕು ಅಂದರೆ ಹೆಸರು ಬೇಳೆ ನೆನೆಸ್ಬಿಟ್ಟು ಬೇಕಾದ್ರೆ ಹಾಕ್ಕೋಬೋದು. ಈ ಥರ ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸಿಗೆ ಮಕ್ಕಳಿಗೆ ಮಾಡಿಕೊಟ್ರೆ ತಿಂತಾರೆ ಇಷ್ಟಪಟ್ಟು. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಷ್ಟೇ ಟೇಸ್ಟು ಬರುತ್ತೆ ಇದ್ರಲ್ಲಿ ಈ ಥರ ಮಾಡೋದ್ರಿಂದ. ನೋಡಿ ಈ ಥರ ಚೆನ್ನಾಗಿ ಒಂದ್ಸಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನೋಡಿ ಈ ಥರ ಕಾಣ್ತಾ ಇದೆ. ಟೈಮ್ ಇಲ್ಲ ಅಂದಾಗಲೂ ಬೇಗ ಈ ಥರ ಮಾಡ್ಕೊಂಡು ತಿಂದರೆ ಒಳ್ಳೆ ಟೇಸ್ಟ್ ಬರ್ತಿದ್ದು. ನೋಡಿ ಈ ಥರ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣ್ತಾ ಇದೆ. ನೋಡಿ ಖಾರ ಬೇಕು ಅಂದರೆ ನೀವು ಹಸಿಮೆಣ್ಸಿಕಾಯಿ ಹಾಕೊಳ್ಳಿ. ಈ ಥರ ನಾನು 2 ಲೋಟ ಅಕ್ಕಿ ಹಾಕಿದ್ದೆ, ಅದರಿಂದ ಇಷ್ಟು ರೈಸ್ ಆಗಿದೆ. ತುಂಬ ಚೆನ್ನಾಗಿ ಬರುತ್ತೆ. ಎಷ್ಟು ಆಗಿದೆ. ಯಾವ ರೈಸ್ ಯಾವ ಅಕ್ಕಿ ಇರುತ್ತಲ್ಲ ಅದರಲ್ಲೇ ಮಾಡ್ಕೊಳ್ರಿ. ಬೇರೆ ಚೆನ್ನಾಗಿರೋ ಅಕ್ಕಿನೇ ಬೇಕು ಇದಕ್ಕೆ, ಅದೇ ಬೇಕು ಇದೇ ಬೇಕು ಅಂತ ಏನು ಮಾತಿಲ್ಲ. ಇದು ನೋಡಿ ಎಷ್ಟು ಟೇಸ್ಟ್ ಬರುತ್ತೋ ಅಷ್ಟೇ ಚೆನ್ನಾಗೂ ಕಾಣುತ್ತೆ. ಇದು ಮಕ್ಕಳು ಲಂಚ್ ಬಾಕ್ಸಿಗೆ ಟಿಫನ್ ಬಾಕ್ಸಿಗೆಲ್ಲ ಚೆನ್ನಾಗಿರುತ್ತೆ. ಮಧ್ಯಾಹ್ನನೂ ತಿನ್ಬೋದು, ಇಲ್ಲ ಬೆಳಿಗ್ಗೆನೂ ತಿನ್ಕೋಬೋದು. ನಿಮ್ಗೆ ಯಾವಾಗ ಬೇಕೋ ಅವಾಗ ತಿನ್ಕೋಬೋದು. ನೋಡಿ ಇವತ್ತಿನ ವಿಡಿಯೋ ಎಷ್ಟು ಫ್ರೆಂಡ್ಸ್ ಇಷ್ಟ ಆಯ್ತು ನೋಡಿ. ಇಷ್ಟು ಚೆನ್ನಾಗಿ ಈ ಥರ ಹುದುದ್ರಾಗಿ ಚೆನ್ನಾಗಿ ಬಂದಿದೆ ರೈಸು. ನಾನು ರೇಷನ್ ಅಕ್ಕಿಯಿಂದ ಈ ಥರ ಮಾಡಿದ್ದೀನಿ ನಾನು, ಆದ್ದರಿಂದ ಈ ಥರ ಹುದುದ್ರಾಗಿ ಬಂದಿದೆ ಇದು. ನೋಡಿ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಒಳ್ಳೆ ಚೆನ್ನಾಗೂ ಟೇಸ್ಟ್ ಬರುತ್ತೆ, ಅಷ್ಟೇ ಕಲರಾಗಿರುತ್ತೆ. ಸ್ವಲ್ಪ ಚೆನ್ನಾಗಿ ಹುದುದ್ರಾಗಿರ್ಲಪ್ಪ ನಮ್ಗೆ ಟೇಸ್ಟ್ ಚೆನ್ನಾಗಿರಲಿ ಅಂತಂದರೆ ಸ್ವಲ್ಪ ನೀರು ನೀವು ಕಡಿಮೆ ಹಾಕಿ ಮಾಡ್ಕೋಬೇಕು. ನೀವು ಬೇಕು ಅಂದ್ರೆ ಇದಕ್ಕೆ ಬಟಾಣಿನೂ ಹಾಕ್ಕೋಬೋದು. ಹಸಿ ಬಟಾಣಿ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಒಣಗಿರೋ ಬಟಾಣಿ ಇತ್ತು ಅಂದರೆ ನೀರಲ್ಲಿ ನೆನೆಸ್ಬಿಟ್ಟು ಹಾಕಿ ಮಾಡ್ಕೊತೀನಿ. ನೋಡಿ ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.